ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತಹ ಸಂಗತಿ ಅಂತಂದ್ರೆ, ನಮ್ಮ ಪ್ರತಿಯೊಂದು ಕೊರತೆಗಳನ್ನು ದೇವರು ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನ್ನ ಕೊರತೆಗಳನ್ನು ನೀಗಿಸುವಂಥದ್ದು ನನ್ನ ಹಣವಲ್ಲ, ನನ್ನ ಕೊರತೆಗಳನ್ನು ನೀಗಿಸುವಂಥದ್ದು ನನಗಿರುವಂತಹ ಬ್ಯಾಕ್ ಗ್ರೌಂಡ್ ಅಲ್ಲ, ನನ್ನ ಕೊರತೆ ನೀಗಿಸುವಂಥದ್ದು ನನಗಿರುವಂತಹ ಸ್ಯಾಲ್ರಿ, ನನಗಿರುವಂತಹ ಪೊಸಿಷನ್, ನನಗಿರುವಂತಹ ಯಾವುದೇ ರೀತಿಯಂತಹ ಆಸ್ತಿ ಪಾಸ್ತಿಗಳು ನಮ್ಮ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯವಿಲ್ಲ. ನನ್ನ ಕೊರತೆಯನ್ನು ನೀಗಿಸುವಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕೆ ನನಗಿರುವಂತಹ ಹಣ, ನನಗಿರುವಂತಹ ಐಶ್ವರ್ಯ, ನನಗಿರುವಂತಹ ಎಲ್ಲ ಸೌಕರ್ಯಗಳು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಕೊರತೆ ಏನೇ ಆಗಿರ್ಬೋದು, ಇವತ್ತು ನಿಮ್ದು ಯಾವುದೇ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇರ್ಬೋದು, ಇವತ್ತು ಸಾಲಗಳು ನೀವು ಇರ್ಬೋದು, ಅನೇಕ ಸಮಸ್ಯೆಗಳು ನಿಮಗೆ ಇರ್ಬೋದು, ಅನೇಕ ಕಮಿಟ್ಮೆಂಟ್ಗಳಲ್ಲಿ ನೀವು ಇರುವಂತವರಾಗಿರ್ಬೋದು. ಈಗ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಈಗ ದೇವರಿಗೆ ಪ್ರಾರ್ಥನೆ ಉತ್ತರ ಕೊಡ್ತಾ ಇಲ್ಲ. ಈಗ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ನನ್ನ ಸಮಸ್ಯೆಗಳು ನನಗೆ ಬಿಡುಗಡೆ ಆಗ್ತಾ ಇಲ್ಲ. ಈಗ ನನ್ನ ಜೀವಿತದಲ್ಲಿ ಏನು ಸಂಗತಿ ನಡೀತಾ ಇದೆ ಎಂಬುದಾಗಿ ಅನೇಕ ಪ್ರಶ್ನೆಗಳು ನಿಮ್ಮ ಜೊತೆಲಿ ಕಾಡ್ತಾ ಇರ್ಬೋದು. ಈಗ ನಾನು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನನ್ನ ಸಾಲಗಳು ತೀರ್ತಾ ಇಲ್ಲಲ್ಲ, ಈಗ ದೇವರನ್ನು ಪ್ರಾರ್ಥನೆ ನಿಜವಾಗ್ಲೂ ಕೇಳ್ತಾ ಇದ್ದಾನೋ ಎಂಬುದಾಗಿ ಆಲೋಚನೆ ಮಾಡುವಂತಹ ಪ್ರಿಯ ಸಹೋದರ ಸಹೋದರಿ, ನಿನಗಿರುವಂತಹ ದೊಡ್ಡ ಅಗತ್ಯತೆ ಹಣವಲ್ಲ, ನಿನಗಿರುವಂತ ದೊಡ್ಡ ಅಗತ್ಯತೆ ಪೊಸಿಷನ್ ಅಲ್ಲ, ನಿನಗಿರುವಂತ ದೊಡ್ಡ ಅಗತ್ಯತೆ ಮನೆ, ಕಾರು, ಬಂಗ್ಲೆ ಎಲ್ಲ. ನಿನಗಿರುವಂತ ದೊಡ್ಡ ಅಗತ್ಯತೆ ಯಾರಂದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಅನೇಕ ಸತ್ತಿರುವಂತ ಅನೇಕ ದೇವರ ಭಕ್ತರು ಕೂಡ ಅನೇಕ ಅಗತ್ಯತೆಗಳಿತ್ತು. ಅವರ ದೊಡ್ಡ ಅಗತ್ಯತೆ ಏನಂತಂದ್ರೆ ಅವರಿಗೆ ಊಟದ ಅವಶ್ಯಕತೆ ಇತ್ತು, ಕುಡಿಲಿಕ್ಕೆ ನೀರಿನ ಅವಶ್ಯಕತೆ ಇತ್ತು, ಉಳ್ಕೊಳ್ಳಿಕ್ಕೆ ಮನೆಗಳ ಅವಶ್ಯಕತೆ ಇತ್ತು. ಆದ್ರೆ ಅದಕ್ಕೂ ಕೂಡ ಅವರು ಚಿಂತೆ ಮಾಡಲಿಲ್ಲ. ಅವರೊಂದು ನಂಬಿದ್ದು ದೇವರು ನನ್ನ ಜೀವಿತದಲ್ಲಿರುವಂತ ಎಲ್ಲಾ ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಯಾವ ಕಾರಣಕ್ಕೂ ಭಯಪಡುವುದಿಲ್ಲ, ನಾನು ಯಾವ ಕಾರಣಕ್ಕೂ ಚಿಂತೆ ಮಾಡುವುದಿಲ್ಲ. ನನ್ನ ಪರಿಸ್ಥಿತಿಗಳು ಆತನಿಗೆ ಗೊತ್ತಿದೆ, ನನ್ನ ಸಮಸ್ಯೆಗಳನ್ನು ಆತನ ಬಲ್ಲವನಾಗಿದ್ದಾನೆ. ನಾನು ದೇವರ ಮೇಲೆ ನಂಬಿಕೆ ಇಡುವಾಗ, ದೇವರ ಮೇಲೆ ವಿಶ್ವಾಸ ಇಡುವಾಗ, ದೇವರ ಮೇಲೆ ಹತ್ತುಕೊಳ್ಳುವಾಗ ನನ್ನ ಎಲ್ಲಾ ಕೊರತೆಗಳನ್ನ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊರತೆ ನೀಗಿಸ್ತಾನೆ ಎಂಬುದಾಗಿ ದೇವರ ಭಕ್ತರುಗಳು ನಂಬಿದ್ರು. ಪ್ರಿಯರೇ, ಇವತ್ತು ಅದೇ ರೀತಿಯಾಗಿ ನನ್ನ ಕೊರತೆಗಳನ್ನು ಯೇಸು ಕ್ರಿಸ್ತ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ನನಗಿರುವಂತಹ ದೊಡ್ಡ ಅಗತ್ಯತೆ ಅದು ಯೇಸು ಕ್ರಿಸ್ತನಾಗಿರ್ಲಿ. ನಮ್ಮ ದೊಡ್ಡ ಅಗತ್ಯತೆ ಬಂದು ಹಣವಲ್ಲ, ದೊಡ್ಡ ಅಗತ್ಯತೆ ಬಂದು ಈ ಲೋಕದಲ್ಲಿ ಒಂದು ಯಾವುದೇ ರೀತಿಯಂತ ವಸ್ತುಗಳಲ್ಲ ಪ್ರಿಯರೇ, ಯಾವುದೇ ರೀತಿಯಂತಹ ಒಂದು ವೈಭೋಗವಲ್ಲ. ನಮಗಿರುವಂಥ ದೊಡ್ಡ ಅಗತ್ಯತೆ ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ಈ ಲೋಕದಲ್ಲಿ ನಮಗೆ ಏನೇ ಕಷ್ಟಗಳು ಬರುವಾಗ ನಮ್ಮ ಜೊತೆಗೆ ಕೊನೆಯವರೆಗೂ ಬರುವವನು ಯೇಸು ಕ್ರಿಸ್ತನ ಒಬ್ಬನೇ. ನಮ್ಮ ಹಣ ನಮ್ಮ ಹತ್ರ ಬರುವುದಿಲ್ಲ, ನಮಗಿರುವಂಥ ಸ್ನೇಹಿತರು, ಸಂಬಂಧಿಕರು, ನಮಗಿರುವಂಥ ಆಸ್ತಿ ಪಾಸ್ತಿ ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಮಾತ್ರ ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಬರುವವನಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ನಂಬಿಕೆ ಕ್ರಿಸ್ತನ ಮೇಲೆ ಇರಲಿ. ನಾವು ಕ್ರಿಸ್ತನಿಗೋಸ್ಕರ ಜೀವಿಸೋಣ. ನಮ್ಮೆಲ್ಲ ಕೊರತೆಗಳನ್ನು ಯೇಸು ಕ್ರಿಸ್ತನ ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್.